ಇವಾಗ ವಾಲ್ಮೀಕಿ ನಿಗಮದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆರೋಪ ಕೇಳಿಬಂದಿತ್ತು, ತನಿಖೆನೂ ಕೂಡ ಮಾಡಲಾಗಿತ್ತು. ಈಗ ಇಡಿ ಎಂಟ್ರಿ ಆಗಿದೆ ಸರ್. ಅಂದ್ರೆ ಬಡವರ ಹಣವನ್ನು ಏನು ಲೂಟಿ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅದರ ಯಾವುದೇ ರೀತಿ ಅದನ್ನು ಇದು ಮಾಡಲಿಲ್ಲ. ಈಗ ಇಡಿ ಎಂಟ್ರಿ ಆಗಿದೆ ಸರ್. ಇದರಲ್ಲಿ ನೋಡಿ, ಒಂದು ಈ ಹಗರಣಗಳನ್ನು ಮುಚ್ಚಾಕುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ಎಲ್ಲಿವರೆಗೆ ಆ ಒಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಯಾರು ಶಾಸಕರಿದ್ದಾರೆ ಮತ್ತು ಸಚಿವರು ಇದ್ದರು, ನಾಗೇಂದ್ರ, ಅವ್ರನ್ನ ಅರೆಸ್ಟ್ ಮಾಡಿದರು, ಈಗ ಬೇಲ್ ಮೇಲೆ ಬಂದಿದ್ದಾರೆ, ಇನ್ನೂ ಇನ್ವೆಸ್ಟಿಗೇಷನ್ ನಡೀತದೆ. ಇನ್ ದ ಮೀನ್ ಟೈಮ್ ಅವ್ರು ಮಂತ್ರಿ ಮಾಡ್ತಾರೆ ಅಂತ ಓಪನ್ ಆಗಿ ಸಿದ್ದರಾಮಯ್ಯ ಹೇಳಿದ ಮೇಲೆ ಬಹುಶಃ ಅದರ ಹಗರಣವನ್ನು ಮುಚ್ಚಿ ಹಾಕುವಂಥ ಕೆಲಸ ನಡೀತದೆ. ಓಪನ್ ಆಗಿ ಬೇರೆ ಬೇರೆ ಅಕೌಂಟಿಗೆ ಅಮೌಂಟ್ ಜಮಾ ಆಗಿದೆ. ಇಷ್ಟೆಲ್ಲ ಆದಮೇಲೂ ಇವತ್ತು ಅವ್ನು ಮಂತ್ರಿ ಮಾಡ್ತೀನಿ ಅನ್ನುವಂಥ ಒಂದು ಇದಕ್ಕೆ ಹಿಂದೆ ತಮಿಳ್ನಾಡಲ್ಲಿ ಏನಾಯಿತು, ಸುಪ್ರೀಂ ಕೋರ್ಟ್ ಅವ್ರು ಬೇಲ್ ಕೊಟ್ಟರು, ಆ ಬಾಲಾಜಿ ಅವನ್ನ ಮಂತ್ರಿ ಮಾಡಿದರು, ಹೇಳಿದರು ಬೇಲ್ ಬೇಕೋ ಅಥವಾ ಮಂತ್ರಿ ಹಾಕಿವೋ, ಹಂಗೆ ಇವತ್ತಿನ ಪರಿಸ್ಥಿತಿ ಅದ. ಅದಕ್ಕಾಗಿ ಇಡೀ ಅವರ ಮಾಹಿತಿ ಆಧಾರ ಮೇಲೆ ಇಡಿ ಎಂಟ್ರಾಗಿರ್ತದೆ. ಅವರೆಲ್ಲ ಮಾಹಿತಿ ತೆಗೆದುಕೊಂಡು ಮತ್ತೊಂದು ಏನದು ಇನ್ವೆಸ್ಟಿಗೇಷನ್ ನಡೀತದೆ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಸರ್. ಇನ್ನೊಂದು ಲೋಕಸಭೆ ಎಲೆಕ್ಷನ್ನಲ್ಲೂ ಕೂಡ ಬಳ್ಳಾರಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಹಣ ವಹಿವಾಟ ಆಗಿತ್ತು. ಈ ನಿಟ್ಟಿನಲ್ಲಿ ಕೂಡ ಇಡಿ ತನಿಖೆ ಮಾಡ್ತಾ ಇದೆ. ಡೆಫಿನೆಟ್ಲಿ ನಾವೊಂದು ಹೇಳಿದಲ್ಲ ರೀ, ಲೋಕಸಭಾ ಚುನಾವಣೆಯಲ್ಲಿ ಏನು ಹಣದ ವ್ಯವಹಾರಗಳಾದವು, ಟ್ರಾನ್ಸ್ಫರ್ ಆಯಿತು, ಮತ್ತು ದುರುಪಯೋಗ ಆಯಿತು, ಆ ಇಲೆಕ್ಷನ್ದಲ್ಲಿ ಏನು ದುರುಪಯೋಗ ಆಯಿತು, ಇದೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತು ಓಪನ್ ಆಗಿ ಪ್ರೈಮಾ ಫೇಸಿ ಕೇಸ್ ಎಲ್ಲ ಪ್ರೂವ್ ಆಗಿದ್ದಾವೆ. ಇಂಥ ಪ್ರೂವ್ ಆದ ಕೇಸನ್ನು ಮುಚ್ಚಾಕ್ಲಿಕ್ಕೆ ಹೊಂಟಿದ್ದು ಸಿದ್ದರಾಮಯ್ಯ ಸರ್ಕಾರ. ಈಗ ಇಡಿ ಎಂಟ್ರಿ ಆಗಿದೆ. ಅವರ ಮಾಹಿತಿ ಅನ್ವಯ ಮುಂದಿನ ಕಾರ್ಯಗತ ಮಾಡ್ತಾರೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.